ಗ್ರಾಮದಲ್ಲಿ ಸರ್ಕಾರಿ ಜಾಗ ಕೊಡ್ತಿರೋ ಇಲ್ಲ ಖಾಸಗಿ ಜಾಗವನ್ನು ಕೊಂಡು ಕೊಡ್ತಿರೋ, ಅವನ ಆ ಊರಲ್ಲಿ ವಾಸ ಇರ್ತಾನೆ, ಸಂಬಂಧಗಳಿರ್ತದೆ, ಜಮೀನು ಇರ್ತದೆ. ಅದೇ ಪ್ರಶ್ನೆ ಅಲ್ಲೇ ಬಂದೆ. ನಾವೆಂತ ಮಾಡೋದಿಲ್ಲ, ಏನಾಗ್ಬೇಕು ಹೇಳಿ. ಅಧ್ಯಕ್ಷರೇ, ಯಾವ ಹಳ್ಳಿಯಲ್ಲಿ ವಾಸ ಇರ್ತಾನೋ ಅವ್ನ ಜಾಗ ಇರಲ್ವೋ ಅಲ್ಲಿ ಸೈಟ್ ಅನ್ನ ಕೊಡೋದು ಸರ್ಕಾರ ಮಾಡಿದ್ರೆ ಅನುಕೂಲವಾಗಿರ್ತದೆ. ಅವನು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗೋದ್ರೆ ಸೈಟ್ ಕೊಡ್ತಿದ್ದ ಹೋಗೋದಿಲ್ಲ. ಅದೊಂದು ಪ್ರಶ್ನೆ ಕೇಳ್ತೇನೆ. ಮತ್ತೆ ಅಧ್ಯಕ್ಷರೇ, ಸದಸ್ಯರು ಕೇಳಿರೋ ಪ್ರಶ್ನೆಗೆ ಉತ್ತರನ ಕೊಟ್ಟಾಗಿದೆ. ಇವ್ರು ಹೇಳ್ತಾ ಇದ್ರೆ ಯಾರಿಗೆ ಇದ್ದಾರೆ ಒಂದ್ ಗ್ರಾಮದಲ್ಲಿ ಇರ್ತಾರೆ, ಅಲ್ಲಿ ಬಿಟ್ಟು ಬೇರೆ ಕಡೆ ಕೊಡ್ತೀರಿ ಅಂತ ಹೇಳ್ತಾರೆ. ಅದು ಸೆಲೆಕ್ಷನ್ ನಾವು ಮಾಡಕ್ ಆಗಲ್ಲ. ಇವರು ಅಲ್ಲಿಂದಾನೆ ಲೋಕಲ್ ಇಂದ ಜಿಲ್ಲಾ ಪಂಚಾಯತ್ ಸೆಲೆಕ್ಷನ್ ಮಾಡಿ ಕಳಿಸಬೇಕು, ಗ್ರಾಮ ಪಂಚಾಯತ್ ಇಂದ ಸೆಲೆಕ್ಷನ್ ಮಾಡಿ ಕಳಿಸಬೇಕು ಸನ್ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ನಾನು ಒಂದ್ಸತಿ ಇದ್ ಮಾಡಿ ಚರ್ಚೆ ಮಾಡ್ಬಿಟ್ಟು ಅಧಿಕಾರಿಗಳ ಜೊತೆ ಶಾಸಕರನ್ನ ಕಳಿಸ್ಬಿಟ್ಟು ಆ ಸಮಸ್ಯೆನ ಬಗೆಹರಿಸಕ್ಕೆ ಪ್ರಯತ್ನ. ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ ಒಂದು ನಿಮಿಷ. ಅಧ್ಯಕ್ಷರೇ, ಮಂತ್ರಿಗಳು ಹೇಳಿದ್ದು ಓಕೆ, ಗ್ರಾಮ ಪಂಚಾಯತ್ ಇಂದ ನೀವು ಇಷ್ಟು ಜನಕ್ಕೆ ಸೈಟ್ ಇಲ್ಲ ಅಂತ ಪಟ್ಟಿ ಕೊಡ್ತಾರೆ ಜಿಲ್ಲಾ ಪಂಚಾಯತ್ಗೆ. ಅದಲ್ಲ ನಾನು ಕೇಳ್ತಾ ಇರೋದು. ಆ ಪಟ್ಟಿ ಕೊಟ್ಟಾದ ಮೇಲೆ ಜಾಗವನ್ನ ಮಂಜೂರು ಮಾಡುವಂತ ಸಂದರ್ಭದಲ್ಲಿ ನೀವು ಯಾವ ಗ್ರಾಮಸ್ಥನೋ ಜಾಗ ಬೇಕು ಅಂತ ಕೇಳ್ತಾರೆ, ಅಲ್ಲಿ ಕೊಟ್ಟಾಗ ಮಾತ್ರ ಅವನು ಆ ಊರಲ್ಲಿ ಇರ್ತಾನೆ, ಆ ಜಾಗ ಅನುಕೂಲ ಆಗ್ತದೆ. ನೀವು ಅದ್ರ ಬಿಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಬೇರೆ ಹಳ್ಳಿಯಲ್ಲಿ ನೀವು ಜಾಗ ಕೊಟ್ರೆ ಈ ಊರು ಬಿಟ್ಟು ಆ ಊರಿಗೆ ಹೋಗೋದಿಲ್ಲ. ಅದು ಪ್ರಾಬ್ಲಮ್ಸ್ ಇದೆ. ಸರ್ಕಾರ ಅವಕಾಶ ಮಾಡಿಕೊಡ್ಬೇಕು ಅಂತ ನನ್ನ ವಿನಂತಿ. ನಾವು ಸೆಲೆಕ್ಷನ್ ಮಾಡಕ್ ಆಗಲ್ಲ, ಅಲ್ಲಿ ಪಂಚಾಯತ್ ಅಲ್ಲಿ ಸೆಲೆಕ್ಷನ್ ಮಾಡ್ಕೊಡ್ಬೇಕಾಗಿರೋದು. ನೀವ್ ಹೇಳ್ತಾರೆ ಸೆಲೆಕ್ಷನ್ ನೀವು ಮಾಡೋದಿಲ್ಲ, ಬೇರೆ ಕಡೆ ಅಧ್ಯಕ್ಷ ನೀವು ಪಟ್ಟಿ ನೀವು ಸೆಲೆಕ್ಷನ್ ಮಾಡೋದಿಲ್ಲ. ಜಾಗವನ್ನ ನೀವು ಕೊಡುವಂತ ಸಂದರ್ಭದಲ್ಲಿ ಆ ಹಳ್ಳಿಗಳಲ್ಲಿರೋರಿಗೆ ಆ ಜಾಗ ಕೊಟ್ಟಾಗ ಅದು ಅನುಕೂಲ ಆಗ್ತದೆ. ಅದನ್ನ ಮಾಡ್ಕೊಡ್ಬೇಕು ನೀವು ಅಂತ ಹೇಳೋದು. ಒಳ್ಳೆ ಪ್ರಶ್ನೆ ಮಾಡುವ. ಅದು ಅಧ್ಯಕ್ಷ, ಇನ್ನೊಂದು ನಾನು ಒಂದು ವಿನಂತಿಸಿಕೊಳ್ಳೋದೇನೆಂದ್ರೆ, ಈಗ ಸೈಟ್ಲೆಸ್ ಹೌಸ್ಲೆಸ್ ಅಂತ ಒಂದು ಪಟ್ಟಿ ಮಾಡಿದ್ದಾರೆ ಅಧ್ಯಕ್ಷ. ಅದು ಸೈಟ್ಲೆಸ್ ಹೌಸ್ಲೆಸ್ ಪಟ್ಟಿ ಮಾಡುವಂತ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಸುಮಾರು ಜನ ಗೊತ್ತಿಲ್ಲದೆ ಅರ್ಜಿಗಳು ಹಾಕೊಂಡಿಲ್ಲ. ನೀವು ದಯವಿಟ್ಟು ಸೈಟ್ಲೆಸ್ ಹೌಸ್ಲೆಸ್ಗೆ ಮತ್ತೆ ಒಂದು ಅವಕಾಶ ಮಾಡಿಕೊಡಿ. ಸುಮಾರು ಜನ ವಂಚಿತರಾಗಿದ್ದಾರೆ. ಅದಕ್ಕೆ ಅವಕಾಶ ಮಾಡಿಕೊಟ್ರೆ ಸುಮಾರು ಜನ ಅರ್ಜಿ ಹಾಕಕ್ಕೆ ಅವಕಾಶ ಸಿಗ್ತದೆ. ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ನಾವೆಲ್ಲ ಕಡೆ ಸರ್ವೆ ಮಾಡಿ 224 ಕ್ಷೇತ್ರದ ತಾಲೂಕಲ್ಲೂ ಸರ್ವೆ ಮಾಡಿದೀನಿ. ಯಾರು ಸೈಡ್ಲೆಸ್ ಇದಾರಂತ ಅದ್ ನೋಡ್ಬಿಟ್ಟು ಮಾಡಿಸ್ಕೊಡ್ತೀವಿ. ಸನ್ಮಾನ್ಯ ಅಧ್ಯಕ್ಷರೇ, ವಸತಿ ಸಚಿವರಿಗೆ ಏನಾಯ್ತು, ಲೋಕಸಭಾ ಚುನಾವಣೆ ಬಂದಾಗ ಕೆಲವು ಮನೆಗಳು ಕೊಟ್ಟಿದ್ರು ನಮ್ಮ ತಾಲೂಕುಗಳಿಗೆಲ್ಲ. 2000 ಚಿಲ್ಲರೆ ಮನೆ ಕೊಟ್ಟಿದ್ರಿ. ಅದ್ರಲ್ಲಿ ಏನಾಯ್ತು, ಕೆಲವು ಅಪ್ಲೋಡ್ ಮಾಡೋದ್ರಲ್ಲಿ ವಿಳಂಬ ಆಗಿ ಅದು ಇನ್ನೂ ಕೂಡ ಪೆಂಡಿಂಗ್ ಇದೆ. ದಯಮಾಡಿ ಲಾಕ್ ಆಗಿದೆ, ಅದೊಂಚೂರು ಓಪನ್ ಮಾಡಿಸಿ. ಎಕ್ಸ್ಟೆಂಡ್ ಮಾಡಿದೀನಿ, 30ನೇ ತಾರೀಕು ಎಕ್ಸ್ಟೆಂಡ್ ಮಾಡಿದ್ದೀನಿ. ಚನ್ನಬಸಪ್ಪ ಶಿವಮೊಗ್ಗ, ಥ್ಯಾಂಕ್ ಯು. ಡಿಮ್ಯಾಂಡ್ ಮೇಲೆ 30ನೇ ತಾರೀಕು ಎಕ್ಸ್ಟೆಂಡ್ ಮಾಡಿ. ಥ್ಯಾಂಕ್ ಯು. ಚನ್ನಬಸಪ್ಪ. ಅಧ್ಯಕ್ಷರೇ, ಸನ್ಮಾನ್ಯ ಕಂದಾಯ ಸಚಿವರಿಗೆ ನನ್ನ ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ. 1454ನೇ ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ಇದೇ ಪ್ರಶ್ನೆ ನಾನು ಬೆಳಗಾವಿ ಅಧಿವೇಶನದಲ್ಲಿ ಕೇಳಿದ್ದೆ. 1.5 ವರ್ಷ ಆಯಿತು. ಸಾಮಾನ್ಯವಾಗಿ ಸ್ಟಾರ್ ಕ್ವಶನ್ ಬಂದಾಗ ಬಹಳ ಸಂತೋಷ ಪಡ್ತೇವೆ, ಅದಕ್ಕೊಂದು ತುದಿ ಮುಟ್ಟತ್ತೆ ಅಂತ ಕಾರಣಕ್ಕೋಸ್ಕರ. ಆ ಸ್ಟಾರ್ ಕ್ವಶನ್ಗೆ ಇವತ್ತು ಕೂಡ ಪರಿಹಾರ ಸಿಗದಂತ ರೀತಿಯಲ್ಲಿ ಇವತ್ತಿನ ನಾನು ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ನನಗೆ ಲಭ್ಯ ಆಗಿರುವಂತದ್ದು. ಉತ್ತರ ಸಮಾಧಾನ ಆಗಿಲ್ಲ. ಯಾಕಂದ್ರೆ ನಿಮ್ಮಂತ ಸಚಿವರು, ಯಾಕಂದ್ರೆ ಬೇರೆ ಬೇರೆ ಆಕ್ಟಿವ್ ನೀವು, ಮತ್ತೆ ಪರಿಹಾರ ಹುಡುಕಕ್ಕೆ ಯೋಚನೆ ಮಾಡುವಂತ ಸ್ವಭಾವ ಇರೋರು. ಆದ್ರೆ 1.5 ವರ್ಷ ಆದರೂ ಕೂಡ ಒಂದು ಕಚೇರಿಯನ್ನು ಸ್ಥಳಾಂತರ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಸ್ವಲ್ಪ ಬೇಸರದ ಸಂಗತಿ. ಅದಕ್ಕೋಸ್ಕರ ತಮ್ಮ ಗಮನಕ್ಕೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ತುಂಬಾ ಜನಕ್ಕೆ ತೊಂದರೆ ಆಗ್ತಾ ಇದೆ. ಸಬ್ ರಿಜಿಸ್ಟ್ರಾರ್ ಆಫೀಸಿನ ಸ್ಥಳಾಂತರ ಮಾಡದೆ ಹೋದ್ರೆ ದಿನ ಸಾವಿರಾರು ಜನ ಅಲ್ಲಿ ಹೊರಗಡೆ ಮಳೆಯಲ್ಲಿ ಇರ್ತಾರೆ, ಬಿಸಿಲಲ್ಲಿ ಇರ್ತಾರೆ, ಮೂಲ ಸೌಕರ್ಯಗಳಿಲ್ಲ. ಹಾಗಾಗಿ ಇರೋಂತ APMCಗಾರ ಮೊದಲು ಶಿಫ್ಟ್ ಮಾಡಬೇಕು ಅಂತ ನಮ್ಗೆ ವಿನಂತಿ ಇದ್ದಿದ್ದು. 1.5 ವರ್ಷ ಆದ್ರೂ ಶಿಫ್ಟಿಂಗೇ ಆಗ್ಲಿಲ್ಲ ಅಂತ ಹೇಳಿದ್ರೆ ಹೊಸ ಕಟ್ಟಡ ಕಟ್ಟೋದನ್ನು ಕೂಡ ನಾನು ಕೇಳಿದ್ದೇನೆ. ಹೊಸ ಕಟ್ಟಡ ಕಟ್ಟಲಿಕ್ಕೆ ಸುಮಾರು ಅದಕ್ಕೆ ಬೇಕಾದಂತ ಜಾಗ ಸಿಎ ನಿವೇಶನ ಬೇಕು ಅಂತ ಸ್ಯಾಂಕ್ಷನ್ ಆಗಿದೆ. 75 ಲಕ್ಷ ರೂಪಾಯಿ ಅದಕ್ಕೆ ನೀವು ಹಣನೂ ಕೂಡ ಕೊಡಬೇಕಾಗತ್ತೆ. 75 ಲಕ್ಷನೂ ಕೊಡಬೇಕು. ಇದನ್ನ APMC ಯಾರ್ಡಲ್ಲಿರುವಂತಹ ಜಾಗಕ್ಕೂ ಶಿಫ್ಟ್ ಮಾಡೋಕೆ ಬಹಳ ದೂರ ಏನಿಲ್ಲ. ಮತ್ತೆ ಬಸ್ ಫೆಸಿಲಿಟೀಸ್ ಇದೆ, ಎಲ್ಲದೂ ಕೂಡ ಚೆನ್ನಾಗಿದೆ, ಕಟ್ಟಡನೂ ಕೂಡ ಚೆನ್ನಾಗಿದೆ. ಆದ್ರೆ ಇರುವಂತ ಜಾಗಕ್ಕೆ ಅಲ್ಲಿಂದ ಶಿಫ್ಟ್ ಮಾಡಕ್ಕೆ ಇಷ್ಟು ದಿವಸ ಆದ್ರೆ ಹೊಸ ಕಟ್ಟಡಕ್ಕೆ ಇನ್ನೇನಾಗಬಹುದು ಅಂತ ಒಂದು ಆಲೋಚನೆ ನಮ್ಮ ಮನಸ್ಸಿಗೆ ಬರುವಂತ ಸಂಗತಿ. ಹಾಗಾಗಿ ದಯಮಾಡಿ ನಾಗರಿಕರ ಹಿತದೃಷ್ಟಿಯಿಂದ ಬಹಳ ತೊಂದರೆಗೀಡಾಗಿರುವಂತಹ ಈ ಒಂದು ವ್ಯವಸ್ಥೆಯನ್ನ ಸರಿಪಡಿಸಬೇಕು ಅಂತ ಮತ್ತೊಮ್ಮೆ ಆಗ್ರಹ ಪಡಿಸ್ತೇನೆ, ವಿನಂತಿ ಮಾಡ್ತೇನೆ. ದಯಮಾಡಿ ಅದಕ್ಕೆ ಬೇಕಾದಂತ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಇದನ್ನ ತಕ್ಷಣದೊಳಗಡೆ ನಾವು ವಾಪಸ್ ಶಿವಮೊಗ್ಗಕ್ಕೆ ಇವತ್ತು ಶನಿವಾರ ಮುಗಿಸ್ತೀವಿ. ಸರ್, 1 ಸೆಕೆಂಡ್ ಸರ್ ಪ್ಲೀಸ್. ಮತ್ತೆ ಯಾಕೆ ಅಂತ ಹೇಳಿದ್ರೆ 1.5 ವರ್ಷ ಆಗ್ಲಿಲ್ಲ ಸರ್, ಅದಕ್ಕೋಸ್ಕರ ಅವರನ್ನ ವಿನಂತಿ ಮಾಡ್ತಾ ಇದ್ದಾರೆ.
ಆದೇಶ ಮಾಡಿದ್ರೆ ಶಿಫ್ಟ್ ಆಗ್ತಾರೆ. ಆಯ್ತು. ನಾವು ಶುಕ್ರವಾರ ಮುಗಿದ ತಕ್ಷಣ ಹೋಗೋದ್ರೊಳಗೆ ನಿಮ್ದು ಆದೇಶದ ಪ್ರತಿರಾರ ಚನ್ನಬಸವ ಭಾಯ್, ಪ್ರಶ್ನೆ ಕೇಳಿದ್ರೆ ನೀವು. ಸಂತೋಷ ಆಗುತ್ತೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಶಿವಮೊಗ್ಗದಲ್ಲಿರುವಂತ ಉಪನೋಂದಣಿ ಕಚೇರಿಗೆ ನಾನೇ ಭೇಟಿ ಕೊಟ್ಟಿದ್ದೇನೆ. 6 ತಿಂಗಳು ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ, ಯಾಕೆ ಅಷ್ಟು ಇದು ಬೇಡ. ನಾನೇ ಹೋಗಿದ್ದೇನೆ ಅಲ್ಲಿ. ಅದಾದ ನಂತರ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳ ಜೊತೆಗೆ ಸಭೆಯನ್ನು ಮಾಡುವಂತ ಸಂದರ್ಭದಲ್ಲಿ ಕೂಡ ಇದು ಪ್ರಸ್ತಾಪ ಆಗಿದೆ. ಇದು ನಾನು ಕೂಡ ಅವತ್ತು ಒಪ್ಕೊಂಡಿದ್ದೇನೆ. ಇದನ್ನ ಸ್ಥಳಾಂತರ ಮಾಡುವ ಅವಶ್ಯಕತೆ ಇದೆ ಅಂತ ಸ್ಪಷ್ಟವಾಗಿ ಅಲ್ಲೂ ಒಪ್ಕೊಂಡಿದ್ದೇನೆ. ಸ್ಥಳಾಂತರ ಮಾಡ್ತೇವೆ ಅನ್ನುವಂತ ಮಾತನ್ನ ಅವತ್ತು ಶಿವಮೊಗ್ಗದಲ್ಲೇ ನಾನು ಹೇಳಿದ್ದೇನೆ, ಯಾವುದು ನಾವು ಮರ್ತಿಲ್ಲ. ತದನಂತರ ತಾವು ಪ್ರಸ್ತಾಪ ಮಾಡಿದ್ದೀರಿ, ಅವತ್ತು ಕೂಡ ನಾವು ಸಕಾರಾತ್ಮಕವಾಗಿ ಉತ್ತರ ಕೊಟ್ಟಿದ್ದೇವೆ. ಏತನ್ಮಧ್ಯ ತನ್ನದೇ ಕಚೇರಿ ಕಟ್ಟಬೇಕು ಅನ್ನುವಂತ ವಿಷಯನೂ ಬಂದಾಗ ನಮ್ಮದೇ ಸ್ವಂತ ಕಚೇರಿ ಕಟ್ಕೋಬೇಕು ಅನ್ನೋದು ಒಂದ್ ಕಡೆ, ಇನ್ನೊಂದ್ ಕಡೆ APMCಗೆ ಶಿಫ್ಟ್ ಮಾಡಬೇಕು. ಇವೆರಡರ ನಡುವೆ ಸ್ವಲ್ಪ ಜಿಜ್ಞಾಸೆ ಆಗಿದೆ. ಅಷ್ಟೇ ಬಿಟ್ರೆ ಬೇರೆ ಯಾವ ಇದು ಇಲ್ಲ, ಇದರಲ್ಲಿ ಬೇರೆ ಆಲೋಚನೆ ಇಲ್ಲ. ಇದನ್ನ ಶಿಫ್ಟ್ ಮಾಡಬೇಕು ಅನ್ನೋದ್ರಲ್ಲಿ 100ಕ್ಕೆ 100 ನಿಮ್ಮ ಅಭಿಪ್ರಾಯ. ಎಲ್ಲಾ ಸ್ಥಳೀಯರು ಹೇಳಿದ್ದಾರೆ, ಜನಪ್ರತಿನಿಧಿಗಳು ಅವತ್ತೆಲ್ಲರೂ ಹೇಳಿದ್ರು. ಅಲ್ಲಿ ಇಕ್ಕಟ್ಟು ಇದೆ. ಮೇಲೆ ಕತ್ತಬೇಕಾದ್ರೆ ಮೆಟ್ಲುಗಳು ಬರೀ 2.5 ಅಡಿ ಅಗಲ ಇದೆ ಮೆಟ್ಲು ಮೇಲೆ ಕತ್ತು ಹೋಗ್ಲಿಕ್ಕೆ. ಮೇಲೆ ಕತ್ತಿ ಹೋದ್ಮೇಲೂ ಕೂಡ ಅಲ್ಲಿ ಇರುವಂತ ಸ್ಥಳಾವಕಾಶ ಜನ ಕೂತ್ಕೊಳ್ಳಿಕ್ಕೂ ಸಾಲ್ತಾ ಇಲ್ಲ. ಅಪ್ರೋಚೆ ಯಾರಾದ್ರೂ ಅಂಗವೈಕಲ್ಯತೆ ಇರ್ತಕ್ಕಂಥವ್ರು ಬಂದ್ರೆ ಮೊದಲನೇ ಮಾಡಿಗೆ ಹತ್ತಿ ಹೋಗ್ಲಿಕ್ಕೆ ಕಷ್ಟ ಇದೆ. ಎಲ್ಲಾ ವಿಷಯನೂ ಕೂಡ ನಮ್ಮ ಗಮನದಲ್ಲಿದೆ. ಸ್ವಲ್ಪ ನಿಮ್ ಪ್ರಕಾರ ವಿಳಂಬ ಆಗಿರಬಹುದು ಅಂತ ಸರ್ಕಾರದಲ್ಲಿ ತಮಗೂ ಗೊತ್ತಲ್ಲ. ನಾವು PWDಗೆ ಬರೆದು ಅವರು ದರ ನಿಗದಿ ಮಾಡಿಕೊಡ್ಬೇಕು. ಈಗ ಕರೆಸ್ಪಾಂಡೆನ್ಸ್ ಅಲ್ಲಿ ವಿಳಂಬ ಆಗಿರಬಹುದು, ಅದನ್ನ ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಶಿಫ್ಟ್ ಮಾಡೋದು ಖಂಡಿತ. ಆದಷ್ಟು ನಾನು IGRಗೆ ಹೇಳಿದ್ದೇನೆ, ಇಲ್ಲ ನೀವು ಓನ್ ಬಿಲ್ಡಿಂಗ್ ಕಟ್ತೀರಾ, APMCಗೆ ಶಿಫ್ಟ್ ಮಾಡ್ತೀರಾ, ಈ ವಾರದಲ್ಲಿ ತೀರ್ಮಾನ ಮಾಡಿ ಮುಂದಿನ ತಿಂಗಳು ಏನಾದ್ರೂ ಒಂದು ಆಗ್ಲೇಬೇಕು ಅಂತ ಹೇಳಿದ್ದೇನೆ ಸ್ಪಷ್ಟವಾಗಿ. IGR ಅವರು ಜವಾಬ್ದಾರಿ ತಗೊಂಡಿದ್ದಾರೆ. ಸರ್ ಮುಂದಿನ ತಿಂಗಳೊಳಗಡೆ ಏನಾದ್ರೂ ಒಂದು ಮಾಡೇ ತೀರ್ತೀವಿ ಅಂತ ಹೇಳಿದ್ದಾರೆ. ಸೊ ಖಂಡಿತವಾಗಿ ಇಲ್ಲ APMCಗೆ ಶಿಫ್ಟ್ ಮಾಡ್ತೀವಿ, ಇಲ್ಲ ಹೊಸ ಬಿಲ್ಡಿಂಗಿಗೆ ಸ್ಯಾಂಕ್ಷನ್ ಕೊಡ್ತೀವಿ. ಎರಡರಲ್ಲಿ ಒಂದು ಮುಂದಿನ ತಿಂಗಳಲ್ಲಿ ಖಂಡಿತವಾಗಿ ನಾವು ಮಾಡ್ತೇನೆ. ಓಕೆ, ನೆಕ್ಸ್ಟ್ ಆದಂತ ಸಂಗತಿ ಈಗ APMCಗೆ ಶಿಫ್ಟ್ ಮಾಡಬೇಕು. ಇದು ಮೊದಲನೇದು ಸಲಹೆ ಸರ್ಕಾರಕ್ಕೆ. APMCಗೆ ಶಿಫ್ಟ್ ಮಾಡಲೇಬೇಕು. ಅನುದಾನನು ಬಿಡುಗಡೆ ಮಾಡಿ ಹೊಸ ಬಿಲ್ಡಿಂಗು ಕಟ್ಟಬೇಕು. ಇದೇ ಬಿಲ್ಡಿಂಗ್ ಒಳಗಡೆ ಯಾಕಂದ್ರೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಆದ್ರೆ ಸ್ವಲ್ಪ ಸಮಯನೂ ಕೂಡ ತಗೊಳುತ್ತೆ. APMC ಅದನ್ನೇ ಹೇಳ್ತೀರಿ, ಅದನ್ನೇ ಹೇಳ್ತೀರಿ. ಅವರು ಅಲ್ಲ, ನಾನು ಹೇಳ್ತಿರೋದು ಒಂದು ಅಂತ ನಾನು ಹೇಳಿದೆ, ಅವ್ರು ಎರಡನ್ನೂ ಮಾಡಿ ಅಂತ ಇದ್ದಾರೆ. ಅವರ ಅಭಿಪ್ರಾಯವನ್ನು ಕೂಡ ತಗೊಂಡಿದ್ದೇವೆ. ನಿಮ್ಮ ಅಭಿಪ್ರಾಯನು ಗಮನದಲ್ಲಿಟ್ಕೊಂಡು ಒಂದು ತೀರ್ಮಾನ ಮಾಡ್ತೇವೆ. ನೀವು ಹೇಳಿದ ಪ್ರಕಾರನೇ ಮಾಡಕ್ ಆಗದೆ ಹೋಗ್ಬೋದು. ಡೆಫಿನೆಟ್ಲಿ ನೀವು ಹೇಳಿರುವಂತಹ ಸಲಹೆಯನ್ನು ನಾವು ಗಮನದಲ್ಲಿ ಶಿಫ್ಟ್ ಆದ್ರೆ ಒಂದ್ ಸಮಸ್ಯೆ ಪರಿಹಾರ ಆಗುತ್ತೆ. ಎರಡನೇದಕ್ಕೆ ಅವಕಾಶ ಮಾಡಿಕೊಡಿ.